ಹಾಯ್ ಸ್ನೇಹಿತರೆ, ಶ್ರೀ ಭಾಗ್ಯ ವಿ.ಬಿ. ಲಾಗ್ಸ್ಗೆ ಸ್ವಾಗತ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವಿವತ್ತು ಬಂಡಿ ಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಗಿರಲ್ಲ ಇಷ್ಟೊತ್ತಿಗೆ, ಏನಿದ್ರೆ 2 ಗಂಟೆ ಚೆನ್ನಾಗಾರ ರೆಡಿಯಾಗಿ ಬರ್ತಿದ್ವರವ. ನಾವು 4 ಜನ. ಬೆಂಗಳೂರಿನಲ್ಲಿರುವ ಸುಪ್ರಸಿದ್ಧ ದೇವಸ್ಥಾನಗಳಲ್ಲಿ ಈ ಬಂಡಿ ಕಾಳಮ್ಮ ದೇವಸ್ಥಾನವು ಒಂದು. ಗವಿಪುರಂನ ಗುಟ್ಟಳ್ಳಿಯಲ್ಲಿರುವ ಕೆಂಪಾಬುದಿಯ ಕೆರೆಯ ದಡದ ಮೇಲೆ ಇದೆ. ಅಲ್ಲಿ ಒಂದು ಚಿಕ್ಕ ಗುಡ್ಡ ಇದೆ. ಗುಡ್ಡದ ಮೇಲೆ ಈ ತಾಯಿ ಸನ್ನಿಧಾನ ಇದೆ. ಈ ತಾಯಿಯ ರೂಪವು ಬಂಡೆಯೊಂದರ ಮೇಲೆ ಮೂಡಿ ಬಂದಿರೋದ್ರಿಂದ, ಅಂದರೆ ಬಂಡೆಯ ಮೇಲೆ ಕೆತ್ತಿರೋದ್ರಿಂದ ಈ ತಾಯಿಯನ್ನು ಬಂಡಿ ಕಾಳಮ್ಮ ಅಥವಾ ಬಂಡೆ ಕಾಳಮ್ಮ, ಮಹಾಕಾಳಿ ಸ್ವರೂಪ ಅಂತಲೂ ಸಹ ಕರೀತಾರೆ. ಈ ತಾಯಿಯ ವಿಗ್ರಹವು 3 ಅಡಿ ಎತ್ತರವಿದ್ದು ಸುಮಾರು 3 ಅಡಿ ಎತ್ತರವಿದೆ. ಹಾಗೆ ಈ ತಾಯಿಯನ್ನು ನೋಡಲಿಕ್ಕೆ 2 ಕಣ್ಣು ಸಾಕಾಗಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಸುಂದರವಾಗಿರುವಂಥ ವಿಗ್ರಹ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ದುಷ್ಟಶಕ್ತಿಗಳಿಂದ ತೊಂದರೆ ಅನುಭವಿಸ್ತಾ ಇದ್ದರೆ ಅಥವಾ ಕೆಟ್ಟ ದೃಷ್ಟಿ, ಮಾಟ ಮಂತ್ರ ಅಂಥದಕ್ಕೆಲ್ಲ ಈ ತಾಯಿಯ ಸನ್ನಿಧಾನದಲ್ಲಿ ನಮಗೆ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಮಗಿಲ್ಲಿ ಹೊರಗಡೆ ಹೋಗಿದ ತಕ್ಷಣ ತಾಯಿಯ ಒಂದು ರೂಪ ಕಾಣಿಸುತ್ತೆ. ಆ ರೂಪದಂತೆಯೇ ಒಳಗಡೆ ದೇವಿ ಇರೋದು. ಸೊ ನೋಡಿ, ಇದು ಎಂಟ್ರೆನ್ಸು. ನಾವು ಇವಾಗ ಒಳಗಡೆ ಹೋಗ್ತೀವಿ. ಅಲ್ಲಿ ಉತ್ಸವ ಮೂರ್ತಿಗಳನ್ನ ಇಟ್ಟಿರ್ತಾರೆ. ನಾವು ಸೋಮವಾರ ಹೋಗಿದ್ದಾಗ 2 ಉತ್ಸವ ಮೂರ್ತಿ ಇತ್ತು, ಮಂಗಳವಾರ ಒಂದೇ ಉತ್ಸವ ಮೂರ್ತಿ ಇತ್ತು. ನಾವು ಸೋಮವಾರ ಮತ್ತು ಮಂಗಳವಾರ 2 ದಿನವೂ ಹೋಗಿದ್ವಿ. ಅಲ್ಲಿ ತಡೆನೂ ಸಹ ಹೊಡಿತಾರೆ. 2 ರೀತಿಯಲ್ಲಿ ತಡೆ ಹೊಡಿತಾರೆ. ಒಂದು ಕೋಳಿ ತಡೆ ಅಂತ ಹೊಡಿತಾರೆ, ಇನ್ನೊಂದು ವೆಜಿಟೇರಿಯನ್ಗೆ ಇನ್ನೊಂದು ತಡೆ ಹೊಡಿತಾರೆ ಬೇರೆ ಥರ. ಅದು ಹೇಗೆ ಅಂತ ನಂಗೆ ಗೊತ್ತಿಲ್ಲ, ನಾನಿನ್ನು ಕೇಳಿಲ್ಲ ಅಲ್ಲಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಫಿಶ್ ಟ್ಯಾಂಕ್ಗಳಿದೆ, ಅದನ್ನ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ದೇವಸ್ಥಾನದಲ್ಲಿ ಈ ರೀತಿ ಫಿಶ್ ಟ್ಯಾಂಕ್ಗಳನ್ನ ಇಟ್ಟಿದ್ದಾರೆ. ತುಂಬ ಕ್ಲೀನಾಗಿದೆ ದೇವಸ್ಥಾನ. ಪಾಸಿಟಿವ್ ಎನರ್ಜಿ ಇದೆ ಅಂತಲೇ ಹೇಳ್ಬೋದು. ನೋಡಿ, ಈ ಬಂಡೆ ಕಾಣಿಸ್ತಾ ಇದೆಯಲ್ಲ, ಈ ಬಂಡೆ ಒಳಗಡೆ ತಾಯಿ ರೂಪನ ಕೆತ್ತನೆ ಮಾಡಿರೋ ಅಂಥದ್ದು. ಇದು ತಾಯಿಯ ಬ್ಯಾಕ್ ಸೈಡು. ಹಾಗೆ ಇಲ್ಲಿ ತುಂಬ ದೇವರುಗಳು ಸಹ ಇದೆ. ವೀರಭದ್ರ ಸ್ವಾಮಿ, ಕಾಟೇರಮ್ಮ, ಮಾರಮ್ಮ ದೇವಿ, ತುಂಬ ದೇವರುಗಳಿದೆ. ಸಣ್ಣ ಸಣ್ಣ ದೇವರ ಗುಡಿಗಳು ಸಹ ದೇವಸ್ಥಾನದ ಸುತ್ತಮುತ್ತ ಇದೆ. ಹಾಗೆ ತಡೆ ಹೊಡಿಲಿಕ್ಕೆ ದೇವಸ್ಥಾನದ ಬ್ಯಾಕ್ ಸೈಡು ಒಂದು ಸ್ಥಳ ಇದೆ, ಅಲ್ಲಿ ತಡೆ ಹೊಡಿತಾರೆ. ಇಲ್ಲಿ ನಿಂಬೆಹಣ್ಣಿನ ದೀಪ, ಕುಂಬಳಕಾಯಿ ದೀಪ, ಬೆಲ್ಲದ ದೀಪ ಎಲ್ಲ ಹಚ್ಚುತ್ತಾರೆ. ನೋಡ್ತಾ ಇರ್ಬೋದು, ಅಲ್ಲಲ್ಲಿ ಅಕ್ವೇರಿಯಂನ ಇಟ್ಟಿದ್ದಾರೆ. ನೋಡಿ, ಇದೇ ದೇವಿ ಬಂಡಿ ಮಹಾಕಾಳಿ ತಾಯಿ. ಈ ತಾಯಿಗೆ ಅಭಿಷೇಕ ಮಾಡಿರುವಂತಹ ನೀರನ್ನು ಅಲ್ಲಿ ಬಂದಿರುವಂಥ ಭಕ್ತಾದಿಗಳ ಮೇಲೆ ಹಾಕ್ತಾರೆ. ಅದು ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ತಾಯಿ ಅಲಂಕಾರ ಆದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು, ಅಲಂಕಾರದಲ್ಲಿ ದೇವಿಯನ್ನು ನೋಡಲಿಕ್ಕೆ 1-2 ಕಣ್ಣು ಸಾಕಾಗಲ್ಲ ಅಂತಲೇ ಹೇಳ್ಬೋದು. ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾರೆ ತಾಯಿ. ಹಾಗೆ ಇಲ್ಲಿ ತಡೆ ಹೊಡೆಯೋದು ತುಂಬ ವಿಶೇಷತೆ ಅಂತಲೇ ಹೇಳ್ಬೋದು. ಇಲ್ಲಿನ ವಿಶೇಷತೆ ಅಂದರೆ ಮಾಟ ಮಂತ್ರ, ವಶೀಕರಣ, ಕೆಟ್ಟ ದೃಷ್ಟಿಗಳಿಗೆ ಪರಿಹಾರ ಸಿಗುತ್ತೆ. ಹಾಗೆ ಅಲ್ಲಿ ಹಿಂದ್ಗಡೆ ಚಿಕ್ಕದೊಂದು ಗುಡಿ ಇದೆ. ಅಂದರೆ ಬಂಡೆ ನಾವು ತೋರಿಸ್ನಲ್ಲ, ಬಂಡೆಯ ಮುಂದೆನೇ ಚಿಕ್ಕದು ದೇವಿಯ ಗುಡಿ ಇದೆ. ಅಲ್ಲಿ ಕವಡೆ ಹಾಕಿ ಶಾಸ್ತ್ರನೂ ಸಹ ಹೇಳ್ತಾರೆ. ಸೊ ಇಂಟ್ರೆಸ್ಟ್ ಇರೋರಲ್ಲಿ ಕೇಳ್ಬೋದು. ಹಾಗೆ ಯಾವ ರೀತಿಯಲ್ಲಿ ನಾವು ತಡೆ ಓಡಿಸ್ಬೋದು ಅನ್ನೋದನ್ನು ಸಹ ಅವರೇ ಇನ್ಫಾರ್ಮೇಷನ್ ಸಹ ಕೊಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಎಷ್ಟೊಂದು ಜನ ಬೀಗಗಳನ್ನೆಲ್ಲ ತಂದು ಹಾಕಿದ್ದಾರೆ. ಬಟ್ ನಾವಲ್ಲಿ ಎನ್ಕ್ವೈರಿ ಮಾಡಿಲ್ಲ. ಮಂಗಳವಾರ ದಿನ ತುಂಬ ರಶ್ ಇರುತ್ತೆ. ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ ತುಂಬ ರಶ್ ಇರುತ್ತೆ. ತುಂಬ ವಿಶೇಷತೆ ಅಂತಲೇ ಹೇಳ್ಬೋದು. ಸೊ ಸೀರಿಯಲ್ಸ್ ಅವರು, ಫಿಲಮ್ ಅವರೆಲ್ಲ ಇಲ್ಲಿಗೆ ಬರ್ತಾ ಇರ್ತಾರೆ. ನಮಗೆ ಅಲ್ಲಿ ಸೀರಿಯಲ್ ನಟಿ ಒಬ್ಬರು ಸಿಕ್ಕಿದ್ರು, ಜಿ ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಾರೆ ಅವರು. ಅವ್ರನ್ನ ಮಾತಾಡಿಸ್ಕೊಂಡು ಒಂದು ಫೋಟೋ ತೆಕ್ಕೊಂಡು ಬಂದ್ವಿ. ಹಾಗೆ ತಾಯಿದು ಉತ್ಸವ ಮೂರ್ತಿನೂ ವಿಡಿಯೋ ಮಾಡ್ಕೊಂಬಂದ್ವಿ. ತುಂಬ ಪಾಸಿಟಿವ್ ಎನರ್ಜಿ ಇರುವಂಥ ಸನ್ನಿಧಾನ ಅಂತಲೇ ಹೇಳ್ಬೋದು. ಒಮ್ಮೆ ಬೆಂಗಳೂರಿಗೆ ಬಂದರೆ ಭೇಟಿ ಕೊಡಿ. ತುಂಬ ಪವಿತ್ರವಾದ ಸ್ಥಳ ತಾಯಿಯ ಸನ್ನಿಧಾನ. ಬೆಂಗಳೂರಿನ ಫೇಮಸ್ ದೇವಸ್ಥಾನಗಳಲ್ಲಿ ಬಂಡಿ ಕಾಳಮ್ಮ ದೇವಸ್ಥಾನವೂ ಸಹ ಒಂದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.